ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ತಪ್ಪೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಬಿಕ್ಲು ಶಿವ ಪ್ರಕರಣದಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾಕಂದರೆ ನಿರೀಕ್ಷಣಾ ಜಾಮೀನನ್ನು ಕೊಡಲಿಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಕೋಕಾ ಕಾಯ್ದೆ ಅನ್ವಯ ಆಗಲ್ಲ ಅಂತ ಆದೇಶ ಕೊಟ್ಟಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂಥ ಪೀಠ ಈ ಆದೇಶ ಕೊಡ್ತು. ವಿಚಾರಣಾ ಕೋರ್ಟ್ನಲ್ಲೇ ನೀವು ಅರ್ಜಿ ಸಲ್ಲಿಸಿ ಅನ್ನುವಂಥ ಸೂಚನೆ ಕೂಡ ರವಾನೆ ಆಗಿದೆ. ಅಲ್ಲಿವರೆಗೂ ಬಂಧನದಿಂದ ರಕ್ಷಣೆ ನೀಡಲಿಕ್ಕೆ ನಿರಾಕರಿಸಲಾಗಿದೆ. ಆದರೆ ಉಳಿದಂಥ ಆರೋಪಿಗಳಿಗೆ ಜಾಮೀನು ಸಿಗಬಹುದು. ಬೈರತಿ ಬಸವರಾಜ್ ಬಂಧನ ಆಗಬಹುದು, ಉಳಿದ ಆರೋಪಿಗಳಿಗೆ ಜಾಮೀನು ಸಿಗಬಹುದು. ಕೋಕಾ ಕಾಯ್ದೆ ಅನ್ವಯಿಸಿರೋದು ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಉಳಿದಿರುವಂಥವರಿಗೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆ. ಆರೋಪ ಪಟ್ಟಿ ದಾಖಲಾಗಿಲ್ಲ, ಹೀಗಾಗಿ ಬೇಲ್ ಸಿಗಬಹುದು. ಬೆಂಗಳೂರಿನಲ್ಲಿ ಕಸ ನಿರ್ವಹಣೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ. ನಟಿ ಐಂದ್ರಿತಾರೆ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಬೆಂಕಿ ಹಾಕಿದ್ದಾರೆ ಕಸಕ್ಕೆ, ಗೊಬ್ಬು ವಾಸನೆ ಬರ್ತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಕೂಡ ಅಧಿಕಾರಿಗಳಿಗೆ ಕ್ಯಾರೆ ಅಂತ ಇಲ್ಲ. ಆರ್ ನಗರದ ಐಡಿಯಲ್ಸ್ ಹೋಮ್ಸ್ ಬಡಾವಣೆಯಲ್ಲಿ ಈ ರೀತಿ ಕಸಕ್ಕೆ ಬೆಂಕಿ ಹಚ್ಚಿದ್ದಾರೆ. ಈ ಕ್ಲೀನ್ ಮಾಡ್ತಾರೆ, ಕಸ ಕ್ಲೀನ್ ಮಾಡಿ ಅಲ್ಲೇ ಬೆಂಕಿ ಹಾಕ್ತಾರೆ. ಆ ವಿಡಿಯೋನು ಸೇರಿಸಿ ಅವರು ಹಾಕಿದ್ದಾರೆ. ಆದರೆ GBA ಅಧಿಕಾರಿಗಳು ಇಲ್ಲಿ ತನಕ ಉತ್ತರ ಕೊಟ್ಟಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಟಿ ಐಂದ್ರಿತಾ ರೈ ಅವರು ಗ್ರೇಟರ್ ಬೆಂಗಳೂರು ಬೇಜವಾಬ್ದಾರಿ ನಡೆ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಅವರ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಒಂದು ಖಾಲಿ ಪ್ರದೇಶದಲ್ಲಿ ಕಸವನ್ನು ಸುಟ್ಟಿರೋದು ಅವರ ಗಮನಕ್ಕೆ ಬಂದಿರುವಂಥದ್ದು. ಸೊ ಹೀಗಾಗಿ ಅವರು ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಏನು GBAಗೆ ಕಾಲ್ ಮಾಡಿದ್ರು ಕೂಡ ಅವರ ಒಂದು ಫೋನ್ ನಂಬರ್ ಏನಿದೆ ಅದು ಡೆಡ್ ಅಂತ ಬರ್ತಾ ಇದೆ. ಯಾವುದೇ ರೀತಿ ಅವರು ನಮ್ಮ ಕರೆಗೆ ಸ್ಪಂದನೆ ಕೊಡ್ತಿಲ್ಲ ಅನ್ನೋ ಒಂದು ರೀತಿ ಅವರು ಒಂದಷ್ಟು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸೊ ನಾವೀಗ ಇದೇ ಪ್ರದೇಶದಲ್ಲಿ ಬಂದು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಇದು ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿರುವ ಒಂದು ಖಾಲಿ ಪ್ರದೇಶ. ಇದು BBMPಗೆ ಸಂಬಂಧಪಟ್ಟಿರುವಂಥದ್ದು. ಕಳೆದ 4 ದಿನಗಳಿಂದ ಇಲ್ಲಿ ಒಂದಷ್ಟು ಕೆಲಸವನ್ನು BBMP ಅವರು ಮಾಡ್ತಿರುವಂಥದ್ದು. ಅಂದರೆ ಈ ಒಂದು ಪ್ರದೇಶ ಏನಿದೆ ಸುಮಾರು ವರ್ಷಗಳಿಂದ ಇದು ಖಾಲಿ ಬಿದ್ದಿದೆ. ಸೊ ಹೀಗಾಗಿ ಇದನ್ನು ಸದ್ಯಕ್ಕೆ ಕ್ಲೀನ್ ಮಾಡ್ತಿರುವಂಥ BBMP ಅವರು ಇಲ್ಲಿ ಏನು JCB ಮೂಲಕ ಕ್ಲೀನ್ ಮಾಡಿಸ್ತಿದ್ದಾರೆ. ಜೊತೆಗೆ ಇಲ್ಲಿ ಏನು ಜನ ಇಲ್ಲಿ ತಂದಾಕಿದ್ದಾರೆ ಈ ಒಂದು ಖಾಲಿ ಪ್ರದೇಶದಲ್ಲಿ, ಇದನ್ನ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಏನಿದೆ ಅದನ್ನು ಯಾಕೆ ಗಿಡ ಗಂಟೆಗಳ ಜೊತೆ ಸುಟ್ರು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಸೊ ಇದನ್ನ ತಗೊಂಡೋಗ್ಬಿಟ್ಟು ಸಿಟಿ ಔಟ್ಸ್ಕಟ್ಸ್ ಅಲ್ಲಿ ಎಲ್ಲಾದರೂ ಇದನ್ನ ಏನಾದರೂ ಅಂದರೆ ಅವರು ತ್ಯಾಜ್ಯ ವಿಲೇವಾರಿ ಜೊತೆ ಹಾಕಬಹುದಾಗಿತ್ತು ಅನ್ನೋ ಒಂದು ಅಸಮಾಧಾನಗಳು ಇಲ್ಲಿ ಸ್ಥಳೀಯರು ಹೇಳ್ತಿರೋವಂಥದ್ದು. ಸದ್ಯಕ್ಕೆ ಈ ಬಗ್ಗೆ BBMP ಅವರಾಗಲಿ ಬೇರೆಯವರಾಗಲಿ ಯಾರೂ ಕೂಡ ಈ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತಿಲ್ಲ. ಗ್ರೇಟರ್ ಬೆಂಗಳೂರು ಏನು DKC ಅವರು ಕನಸು ಕಂಡಿದ್ದಾರೆ ಅದನ್ನ ಇದನ್ನೆಲ್ಲ ನೋಡ್ತಾ ಇದ್ರೆ ಅದನ್ನ ನುಚ್ಚು ನೂರು ಮಾಡ್ತಿದ್ದಾರೆ ಆ ಒಂದು ಕನಸನ್ನ ಅನ್ನೋದ್ರಲ್ಲಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.